ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಬಿಸಿ ಬಿಸಿಯಾಗಿರುವಂತಹ ಬೆಂಡೆಕಾಯಿ ಗೊಜ್ಜನ್ನು ನಾನು ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ಈ ಬೆಂಡೆಕಾಯಿ ಗೊಜ್ಜು ಅನ್ನಕ್ಕೆ, ಚಪಾತಿಗೆ, ದೋಸೆಗೆ, ರೊಟ್ಟಿಗೆ ಎಲ್ಲದಕ್ಕೂ ಇದು ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ. ಸ್ನೇಹಿತರೆ ನೋಡಿ, ನಮ್ಮ ಮನೇಲಿ ಈ ಬೆಂಡೆಕಾಯಿ ಗೊಜ್ಜನ್ನು ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ. ನೋಡಿ, ಇವಾಗ ನಾನು ಬಾಣಲೆ ಬಿಸಿ ಆಗಿದೆ. ಆ ಬಾಣಲೆಗೆ ಒಂದು ಸ್ವಲ್ಪ ನಾನು ಕುಕ್ಕಿಂಗ್ ಆಯಿಲ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕ್ತೀನಿ ಸ್ನೇಹಿತರೆ, ಜಾಸ್ತಿ ಬೇಡ. ಎಣ್ಣೆ ಹಾಕೋದ್ರಿಂದ ನೋಡೇ ಬರೋಲ್ಲ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನು ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೋತೀನಿ. ಈ ಬೆಂಡೆಕಾಯಿ ಗೊಜ್ಜು ಅನ್ನದ ಜೊತೆಗೆ, ಚಪಾತಿ ಜೊತೆಗೆ, ದೋಸೆ ಜೊತೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ಸ್ನೇಹಿತರೆ. ಎಣ್ಣೆ ಬಿಸಿ ಇಟ್ಕೊಂಡಿದ್ವಿ ಸ್ನೇಹಿತರೆ, ಎಣ್ಣೆ ಕಾಯ್ತಾ ಇದೆ. ಇವಾಗ ನಾವು ಎಣ್ಣೆಗೆ ಸ್ವಲ್ಪ ಈರುಳ್ಳಿನ ಹಾಕ್ತಾ ಇದ್ದೀವಿ. ಎಣ್ಣೆ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿ ಎಣ್ಣೆ ಚೆನ್ನಾಗಿ ಫ್ರೈ ಆಗ್ತಾ, ಎಣ್ಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಇವಾಗ ನಾನು ಅದಕ್ಕೆ ಸ್ವಲ್ಪ ಟೊಮೆಟೊ ಹಣ್ಣನ್ನು ಸ್ವಲ್ಪ ನಾನು ಮಿಕ್ಸಿಲಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ. ನಾವು ಟೊಮೆಟೊ ಹಣ್ಣನ್ನು ಹಾಗೆ ಹೆಚ್ಚು ಹಾಕೋಕ್ಕಿಂತ ಸ್ವಲ್ಪ ಮಿಕ್ಸಿಲಿ ನಾವು ಪೇಸ್ಟ್ ಮಾಡಿ ಹಾಕೋದ್ರಿಂದ ಗೊಜ್ಜಾಗಲಿ, ಟೊಮೊಟೊ ಸಾರಾಗಲಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಈ ಗೊಜ್ಜುಗಳಿಗಂತೂ ನಾವು ಈ ಟೊಮೊಟೊ ಹಣ್ಣನ್ನು ಪೇಸ್ಟ್ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಗೊಜ್ಜುಗಳು ಬರುತ್ತೆ ಸ್ನೇಹಿತರೆ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿ ಈಗ ನಾವು ಇದಕ್ಕೆ ಕಾಯಿ ಸಾಂಬಾರು ಪುಡಿ, ಆಮೇಲೆ ಕಾಯಿ ಸಾಂಬಾರು ಪುಡಿ, ಖಾರದ ಪುಡಿ ನೋಡಿ ಸ್ನೇಹಿತರೆ, ನಾನು ಮಸಾಲೆನ ರುಬ್ಕೊಂಬಂದಿದ್ದೀನಿ. ಈ ಮಸಾಲೆಗೆ ನಾನು ಕಾಯಿ ಸಾಂಬಾರು ಪುಡಿ, ಆಮೇಲೆ ಖಾರದ ಪುಡಿ, ಸ್ವಲ್ಪ ಒಂದೆರಡು ಹೆಸರು ಬೆಳ್ಳುಳ್ಳಿ ಹಾಕಿ ನಾನು ಮಿಕ್ಸಿನ ಮಾಡಿದ್ದೀನಿ. ಈಗ ಪೇಸ್ಟನ್ನು ನಾನು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇದು ಸ್ವಲ್ಪ ಎಣ್ಣೆ ಅಂಶ ಎಲ್ಲ ಮೇಲ್ಗಡೆ ಬರಬೇಕು. ಅಲ್ಲಿ ತನಕ ಸ್ವಲ್ಪ ಇದು ಚೆನ್ನಾಗಿ ಕುದಿಲಿ ಸ್ನೇಹಿತರೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿನ ಹಾಕೋಣ. ಸ್ವಲ್ಪ ಅರಿಶಿನ ಪುಡಿ ಆದರೂ ಸಾಕು, ಜಾಸ್ತಿ ಬೇಡ, ಚೂರು ಅರಿಶಿನ.
ಇವಾಗ ನಾವು ಮಿಕ್ಸಿ ಕಲಿಸ್ಬೇಕು. ಎಣ್ಣೆ ಅಂಶ ಎಲ್ಲ ಮೇಲ್ಗಡೆ ಬರಬೇಕು. ಅಲ್ಲಿ ತನಕ ಸ್ವಲ್ಪ ನಾವು ಹುರ್ಕೋಬೇಕು. ಸ್ವಲ್ಪ ನಾವು ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡಿದರೆ ನಮ್ಮ ಗೊಜ್ಜು ಟೇಸ್ಟಿಯಾಗಿ ಬರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಎಣ್ಣೆ ಮೇಲ್ಗಡೆ ಬರಲಿ ಅನ್ನೋದಕ್ಕೋಸ್ಕರ ನಾವು ಸ್ವಲ್ಪ ಅದನ್ನು ರೋಸ್ಬೇಕು. ಸ್ವಲ್ಪ ನಾನು ಮುಚ್ಚಿಬಿಡ್ತೀನಿ, 2 ನಿಮಿಷ ಮುಚ್ಚಿಬಿಡ್ತೀನಿ. ಇವಾಗ ಸ್ವಲ್ಪ ನಾನು ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸಿ ಜಾರಲ್ಲಿ ಇರ್ತಲ್ಲ ಎಲ್ಲ ಮಸಾಲೆಗೆ, ಅದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ಪಾತ್ರೆಗೆ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ. ಚೆನ್ನಾಗಿ ನಾನು ಮಿಕ್ಸ್ ಮಾಡಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ಸ್ವಲ್ಪ ಚೆನ್ನಾಗಿ ಕುದೀತಾ ಇದೆ, ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ನಾವು ಗೊಜ್ಜನ್ನು ರೆಡಿ ಆಗ್ತಾ ಇದೆ. ಈ ಟೈಮಲ್ಲಿ ನಾವು ನಮಗೆ ಎಷ್ಟು ಬೇಕು ಅಂತ ಸ್ವಲ್ಪ ನಾವು ನೀರನ್ನು ಹಾಕೊಂಡ್ಬಿಡ್ಬೇಕು. ಇದು ಸ್ವಲ್ಪ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡ್ಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ಸ್ವಲ್ಪ ನಮ್ಮ ಸಾಂಬಾರು ಕುದಿ ಬಂದಿದೆ. ಸ್ವಲ್ಪ ಚೆನ್ನಾಗಿ ಕುದಿಯುತ್ತೆ. ಈ ಟೈಮಲ್ಲಿ ನಾವೇನು ಮಾಡಬೇಕು, ನಮ್ಮ ಬೆಂಡೆಕಾಯಿನ ನಾವು ಹುರಿದಿಟ್ಕೊಂಡಿರೋಂಥ ನಾನು ನೋಡಿ ಇವಾಗ ನಾನು ಬೆಂಡೆಕಾಯಿನ ಹಾಕಿದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ನಾನು ಸಾಂಬಾರು ಕುದಿತಾ ಇರ್ತಾರೆ ಅವು ನೀರು ಹಾಕಿಬಿಟ್ಟು ನಾನು ಬೆಂಡೆಕಾಯಿನ ಹಾಕಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಕುದ್ಬಿಡ್ಬೇಕು. ಇದು ದೋಸೆ, ಚಪಾತಿ, ಅನ್ನ ಜೊತೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ, ತುಂಬ ಚೆನ್ನಾಗಿ ಟೇಸ್ಟಿ ಆಗುತ್ತೆ. ಸ್ವಲ್ಪ ಧಾರಾಳವಾಗಿ ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ, ರುಚಿನೂ ಕೂಡ ಚೆನ್ನಾಗಿ ಆಗುತ್ತೆ ಸ್ನೇಹಿತರೆ. ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ, ದೋಸೆಗೆ, ಎಲ್ಲದಕ್ಕೂ, ರೊಟ್ಟಿಗೆ, ಎಲ್ಲದಕ್ಕೂ ನಾವು ಈ ಥರ ಬೆಂಡೆಕಾಯಿ ಗೊಜ್ಜು ಥರ ಮಾಡಿಕೊಂಡು ನಾವು ಊಟ ಮಾಡೋದ್ರಿಂದ ತುಂಬ ಚೆನ್ನಾಗಿ ಆಗುತ್ತೆ ಸ್ನೇಹಿತರೆ. ಇದು ಸ್ವಲ್ಪ ಚೆನ್ನಾಗಿ ಕುದ್ಬಿಟ್ಟು ನೋಡಿ ಸ್ನೇಹಿತರೆ, ಇವಾಗ ನಾವು ಬೆಂಡೆಕಾಯಿನೆಲ್ಲ ಹಾಕಿದ್ದೀನಲ್ಲ, ಇದು ಚೆನ್ನಾಗಿ ತುಂಬ ಚೆನ್ನಾಗಿ ಕುದೀತಾ ಇದೆ. ಈ ಸ್ಟೇಜಲ್ಲಿ ನಾನು ಸ್ವಲ್ಪ ಹುಣಸೆಹಣ್ಣು ರಸನ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಇದು ಸ್ವಲ್ಪ ಹುಣಸೆಹಣ್ಣು ರಸನ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಗೊಜ್ಜು ಬರುತ್ತೆ.
ಇದನ್ನು ಸ್ವಲ್ಪ ಚೆನ್ನಾಗಿ ಕುದ್ಬಿಟ್ಟು ಸೂಪರ್ ಆಗಿರುವಂಥ ಬೆಂಡೆಕಾಯಿ ಗೊಜ್ಜು ಇವಾಗ ನಮ್ಮ ಮನೇಲಿ ರೆಡಿ ಆಗ್ತಿದೆ ಸ್ನೇಹಿತರೆ. ನಾವು ಇದನ್ನು ಅನ್ನಕ್ಕೆ, ಚಪಾತಿಗೆ, ಪೂರಿಗೆ ಎಲ್ಲದಕ್ಕೂ ನಾವು ಆರಾಮಾಗಿ ಬೆಳೆಸ್ಕೋಬೋದು. ಈಗ ಒಂದು 2 ನಿಮಿಷ ನಾನು ಮುಚ್ಚಳನ ಮುಚ್ಚಿಬಿಡ್ತೀನಿ. 2 ನಿಮಿಷ ಮುಚ್ಚಳನ ಮುಚ್ಚೋದ್ರಿಂದ ಬೆಂಡೆಕಾಯಿ ತುಂಬ ಚೆನ್ನಾಗಿ ಮೆತ್ತಗೆ ಬೇಯುತ್ತೆ, ಚೆನ್ನಾಗಿ ಆಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ನಮ್ಮ ಮನೇಲಿ ಬೆಂಡೆಕಾಯಿ ಗೊಜ್ಜು ರೆಡಿಯಾಗಿದೆ ಸ್ನೇಹಿತರೆ. ನೋಡಿ, ಸೂಪರಾದ ಟೇಸ್ಟಿಯಾದ ಬೆಂಡೆಕಾಯಿ ಗೊಜ್ಜು ಇವತ್ತು ನಮ್ಮ ಮನೇಲಿ ರೆಡಿಯಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.